ಪ್ರಧಾನಿಯನ್ನೇ ಅಮಾನತುಗೊಳಿಸಿದ ನ್ಯಾಯಾಲಯ. ಥೈಲ್ಯಾಂಡ್ ರಾಜಕೀಯದಲ್ಲಿ ಮತ್ತೊಮ್ಮೆ ಬಿರುಗಾಳಿ. ಥೈಲ್ಯಾಂಡ್ ಪ್ರಧಾನಿಗಳಿಂದ ಪದೇ ಪದೇ ಟಾರ್ಗೆಟ್ ಮಾಡಲಾಗ್ತಿದ್ಯಾ? ಥೈಲ್ಯಾಂಡ್ ರಾಜಕೀಯದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಬೀಸಿದೆ. ಅಲ್ಲಿನ ಸಾಂವಿಧಾನಿಕ ನ್ಯಾಯಾಲಯವು ಪ್ರಧಾನಮಂತ್ರಿ ಪೆಂಟುಂಗಾನ್ ಶಿನಾವಾರ್ತಾ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಕರ್ತವ್ಯಗಳಿಂದ ಅಮಾನತುಗೊಳಿಸಿದ್ದಾರೆ. ಹೌದು, 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಥೈಲ್ಯಾಂಡ್ 2ನೇ ಬಾರಿಗೆ ನೈತಿಕ ಸಂಹಿತೆಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ಹಾಲಿ ಪ್ರಧಾನಿಯನ್ನ ಅಮಾನತುಗೊಳಿಸಿದೆ. ಅಂದ್ರೆ 1 ವರ್ಷದ ಅವಧಿಯಲ್ಲಿ ಪ್ರಧಾನಿ ಹುದ್ದೆಯಲ್ಲಿದ್ದವರನ್ನ 2 ಬಾರಿ ಅಮಾನತು ಮಾಡಲಾಗಿದೆ. ಮಂಗಳವಾರ ನಡೆದ ಅಚ್ಚರಿಯ ಬೆಳವಣಿಗೆಯಲ್ಲಿ ಥೈಲ್ಯಾಂಡ್ ಸಾಂವಿಧಾನಿಕ ನ್ಯಾಯಾಲಯವು ಪ್ರಧಾನಮಂತ್ರಿ ಪೆಂಟುಂಗಾನ್ ಶಿನಾವಾರ್ತಾ ಅವರನ್ನ ಅಮಾನತುಗೊಳಿಸಿದೆ. ಇದು ಮತ್ತೊಂದು ಪ್ರತಿಭಟನೆ, ರಾಜೀನಾಮೆ ಮತ್ತು ಅಸ್ಥಿರತೆಯ ಅಲೆಯನ್ನ ಹುಟ್ಟುಹಾಕಿದೆ. ಮಾಜಿ ಕಾಂಬೋಡಿಯನ್ ನಾಯಕನೊಂದಿಗಿನ ನಡೆಸಿದ ಫೋನ್ ಕರೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ನೈತಿಕ ದೂರನ್ನ ಪರಿಶೀಲಿಸುವುದಕ್ಕೆ ನ್ಯಾಯಾಲಯ ಒಪ್ಪಿಕೊಂಡ ನಂತರ 7ರಿಂದ 2 ಮತಗಳಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಂದಹಾಗೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಥೈಲ್ಯಾಂಡ್ 2ನೇ ಬಾರಿಗೆ ನೈತಿಕ ಸಂಹಿತೆಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ಹಾಲಿ ಪ್ರಧಾನಿಯನ್ನ ಅಮಾನತುಗೊಳಿಸಿದೆ. ಅಂದ್ರೆ 1 ವರ್ಷದ ಅವಧಿಯಲ್ಲಿ ಪ್ರಧಾನಿ ಹುದ್ದೆಯಲ್ಲಿದ್ದವರನ್ನ 2 ಬಾರಿ ಅಮಾನತು ಮಾಡಲಾಗಿದೆ. ಕಾಂಬೋಡಿಯನ್ ಗಡಿಯಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮತ್ತು ಆಡಳಿತ ಒಕ್ಕೂಟದಲ್ಲಿ ಬಿರುಕುಗಳು ಹೆಚ್ಚಾಗ್ತಾ ಇರುವುದರಿಂದ ಥೈಲ್ಯಾಂಡ್ ರಾಜಕೀಯ ಭೂದೃಶ್ಯವು ಮತ್ತೊಮ್ಮೆ ಅಂಚಿಗೆ ತಲುಪಿದೆ. ಪ್ರಧಾನಿ ಒಬ್ಬರನ್ನ ಕೆಡವಿದ ಫೋನ್ ಕರೆ. ಥಾಯ್ ಪ್ರಧಾನಿ ಪೆಂಟುಂಗಾನ್ ಶಿನಾವಾರ್ತಾ ಮತ್ತು ಕಾಂಬೋಡಿಯಾದ ಮಾಜಿ ನಾಯಕ ಹುನ್ ಸೇನ್, ಈಗಿನ ಸೆನೆಟ್ ಅಧ್ಯಕ್ಷ ಮತ್ತು ಹಾಲಿ ಪ್ರಧಾನಿ ಹುನ್ ಮಾನೆಟ್ ಅವರ ತಂದೆ ಜೊತೆ ನಡೆಸಿದ ಫೋನ್ ಕರೆ ಸೋರಿಕೆಯಾದ ನಂತರ ಥೈಲ್ಯಾಂಡ್ ರಾಜಕೀಯ ಭಾರಿ ವಿವಾದಕ್ಕೆ ಗುರಿಯಾಗಿತ್ತು. ಮೇ 28ರಂದು ಥೈಲ್ಯಾಂಡ್ ಕಾಂಬೋಡಿಯಾ ಗಡಿಯಲ್ಲಿ ನಡೆದ ಮಾರಕ ಮಿಲಿಟರಿ ಘರ್ಷಣೆಯಲ್ಲಿ ಒಬ್ಬ ಕಾಂಬೋಡಿಯನ್ ಸೈನಿಕ ಸಾವನ್ನಪ್ಪಿದ ಕೆಲವೇ ದಿನಗಳ ನಂತರ ಈ ಕರೆ ಸೋರಿಕೆಯಾಗಿದೆ. ನಂತರ ಕಾಂಬೋಡಿಯನ್ ಮಾಧ್ಯಮಗಳು ಬಿಡುಗಡೆ ಮಾಡಿದ ಆಡಿಯೋ ಕ್ಲಿಪ್ನಲ್ಲಿ ಪ್ರಧಾನಿ ಪೆಂಟುಂಗಾನ್ ಅವರು ಕಾಂಬೋಡಿಯಾದ ಮಾಜಿ ನಾಯಕ ಹುನ್ ಸೇನ್ ಅವರನ್ನ ಚಿಕ್ಕಪ್ಪ ಅಂತ ಸಂಬೋಧಿಸ್ತಾ ಇರೋದು ಮತ್ತು ಗಡಿ ಚಕಮಕಿಯಲ್ಲಿ ಭಾಗಿಯಾಗಿರುವ ಪ್ರಾದೇಶಿಕ ಥಾಯ್ ಸೇನಾ ಕಮಾಂಡರ್ ಅನ್ನ ಟೀಕಿಸ್ತಾ ಇರೋದು ಕಂಡುಬಂದಿದೆ. ಅಲ್ಲದೆ ಆ ಫೋನ್ ಕರೆಯಲ್ಲಿ ನಿಮಗೆ ಏನಾದ್ರೂ ಬೇಕಾದ್ರೆ ನಾನದನ್ನ ನೋಡ್ಕೊಳ್ತೀನಿ ಅಂತ ಪೆಂಟುಂಗಾನ್ ಅವರು ಕಾಂಬೋಡಿಯಾದ ಮಾಜಿ ನಾಯಕ ಹುನ್ ಸೇನ್ ಅವರಿಗೆ ಹೇಳಿದ್ರು ಅಂತ ವರದಿಯಾಗಿದೆ. ಈ ಹೇಳಿಕೆ ಥಾಯ್ ಸಂಪ್ರದಾಯವಾದಿಗಳು ಮತ್ತು ಮಿಲಿಟರಿ ಬೆಂಬಲಿಗರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು, ಅವರು ರಾಷ್ಟ್ರೀಯ ಸಾರ್ವಭೌಮತ್ವವನ್ನ ರಾಜಿ ಮಾಡಿಕೊಂಡಿದ್ದಾರೆ ಮತ್ತು ವಿದೇಶಿ ಸರ್ಕಾರವನ್ನ ಸಮಾಧಾನ ಪಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹಾಲಿ ಪ್ರಧಾನಮಂತ್ರಿಯಿಂದ ನಿರೀಕ್ಷಿಸಲಾದ ಕಳಪೆ ತೀರ್ಪು ಮತ್ತು ನೈತಿಕ ನಡವಳಿಕೆಯ ಉಲ್ಲಂಘನೆಯನ್ನ ಈ ಕರೆಯ ಧ್ವನಿ ಮತ್ತು ವಿಷಯವು ಪ್ರತಿಬಿಂಬಿಸುತ್ತೆ ಅಂತ ವಿಮರ್ಶಕರು ಹೇಳ್ತಾರೆ. ಗಡಿ ವಿವಾದದಲ್ಲಿ ಏನು ಅಪಾಯ ಇತ್ತು? ಕಾಂಬೋಡಿಯಾದಿಂದಾಗಿ ಉದ್ವಿಗ್ನತೆ ಹೆಚ್ಚಿಸಿದ ಸಂದರ್ಭದಲ್ಲೇ ಪ್ರಧಾನಿ ಮಾಡಿದ ಫೋನ್ ಕರೆಯ ಸಮಯವು ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಥಾಯ್ ಕಾಂಬೋಡಿಯನ್ ಗಡಿಯು ಬಹಳ ಹಿಂದಿನಿಂದಲೂ ವಿವಾದಾತ್ಮಕವಾಗಿದೆ. ವಿಶೇಷವಾಗಿ ಪ್ರಿಯಾ ವಿಹಾರ್ ದೇವಾಲಯದ ಬಳಿಯ ಪ್ರದೇಶಗಳಲ್ಲಿ ಮೇ ತಿಂಗಳಲ್ಲಿ ನಡೆದ ಇತ್ತೀಚಿನ ಘರ್ಷಣೆಯು ಹಳೆಯ ಗಾಯಗಳನ್ನ ಮತ್ತೆ ಹೊತ್ತಿಸಿದೆ. ಥಾಯ್ ಸೇನೆಯು ನಿಯಂತ್ರಣ ರೇಖೆಯನ್ನ ದಾಟಿದೆ ಅಂತ ಕಾಂಬೋಡಿಯಾ ಹೇಳಿಕೊಂಡ್ರೆ ಥೈಲ್ಯಾಂಡ್ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾರ್ವಜನಿಕರ ಆಕ್ರೋಶ ಮತ್ತು ಬೀದಿ ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಕಳೆದ ವಾರಾಂತ್ಯದಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಹಲವರು ಸಂಪ್ರದಾಯವಾದಿ ಮತ್ತು ಮಿಲಿಟರಿ ಪರ ಗುಂಪುಗಳೊಂದಿಗೆ ಹೊಂದಿಕೊಂಡು ಪೆಂಟುಂಗಾನ್ ರಾಜೀನಾಮೆಗೆ ಒತ್ತಾಯಿಸಿ ಬ್ಯಾಂಕಾಕ್ನ ಬೀದಿಗಳಲ್ಲಿ ತುಂಬಿದ್ರಿಂದ ಸಾರ್ವಜನಿಕರ ಕೋಪ ಕುದಿತು. ಪ್ರತಿಭಟನಾಕಾರರು ಥಾಯ್ ಧ್ವಜಗಳನ್ನ ಬೀಸಿ ಪ್ರಧಾನಿ ದ್ವೇಷಕ್ಕೆ ದ್ರೋಹ ಬಗೆದಿದ್ದಾರೆ ಮತ್ತು ಕಾಂಬೋಡಿಯಾಕ್ಕೆ ನಮಸ್ಕರಿಸಿದ್ದಾರೆ ಅಂತ ಆರೋಪಿಸಿ ಬ್ಯಾನರ್ಗಳನ್ನ ಹಿಡಿದಿತು. ಅನೇಕ ಮಿಲಿಟರಿ ಶೈಲಿಯ ಸಮವಸ್ತ್ರಗಳನ್ನ ಧರಿಸಿದ್ರು ಮತ್ತು ರಾಷ್ಟ್ರವನ್ನ ರಕ್ಷಿಸುವುದಕ್ಕೆ ಸೈನ್ಯಕ್ಕೆ ಕರೆಯನ್ನ ನೀಡಿದ್ರು. ಒಟ್ಟಾರೆಯಾಗಿ ಈಗ ಆಗಸ್ಟ್ 2024ರಲ್ಲಿ ವಿವಾದಾತ್ಮಕ ವ್ಯಕ್ತಿ ವಕೀಲರಾಗಿ ಬದಲಾದ ಸಚಿವ ಪಿಚಿತ್ ಚುಯೆನ್ಬನ್ ಅವರನ್ನ ತಮ್ಮ ಸಂಪುಟಕ್ಕೆ ನೇಮಿಸಿದ್ದಕ್ಕಾಗಿ ಅಮಾನತುಗೊಳಿಸಿತು. ಪಿಚಿತ್ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿದ್ರು ಮತ್ತು ಶಿನಾವಾರ್ತಾ ಕುಟುಂಬಕ್ಕೆ ಸಂಬಂಧಿತ ಕುಖ್ಯಾತ ಲಂಚ್ ಬಾಕ್ಸ್ ನಗದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಲಂಚ ನೀಡುವುದಕ್ಕೆ ಪ್ರಯತ್ನಿಸಿದ್ದಕ್ಕಾಗಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಒಟ್ಟಾರೆಯಾಗಿ ಈಗ ಥೈಲ್ಯಾಂಡ್ ಪ್ರಧಾನಿಗಳು ಪದೇ ಪದೇ ಬದಲಾಗ್ತಾ ಇರೋದ್ರಿಂದ ಅಲ್ಲಿನ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.